ಆತ್ಮೀಯರೇ, ದಿನಾಂಕ 6ನೇ ತಾರೀಕು ಕನ್ನಡ ಭವನದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆಯವರ 195ನೇ ಜನ್ಮದಿನಾಚರಣೆ ಅಂಗವಾಗಿ ಕಲಬುರಗಿ ನಗರದಲ್ಲಿ ವಿವಿಧ ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ನಿವೇಶನ ರಹಿತರಿದ್ದಾರೆ. ಆ ನಿವೇಶನ ರಹಿತರ ಪ್ರತಿನಿಧಿಗಳ ಸಮ್ಮೇಳನವನ್ನು ನಾವು ಆಯೋಜನೆಯನ್ನು ಮಾಡ್ತಾಯಿದ್ದೀವಿ. ಮುಖ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಒಂದು ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ದುಡಿದಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಹೋರಾಟಗಾರರು ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಅದರ ಜೊತೆಗೇ ಈಗಾಗಲೇ ಕಲಬುರಗಿ ನಗರದಲ್ಲಿ ವಿವಿಧ ಕೊಳಚೆ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ಇತರ ಬಡಾವಣೆಗಳಲ್ಲಾಗಿರ್ಬೋದು ನಿಖರವಾದಂಥ ಬಾಡಿಗೆದಾರರ ಮಾಹಿತಿ ನಮ್ಮ ಸ್ಥಳೀಯ ಸರ್ಕಾರದಲ್ಲಿ ಅಂದರೆ ಮಹಾನಗರ ಪಾಲಿಕೆಯಲ್ಲೂ ಇಲ್ಲ ಅಥವಾ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹಿತ ಈ ಒಂದು ನಿಖರವಾದಂಥ ಮಾಹಿತಿ ಇಲ್ಲ. ಅದರ ಒಂದು ಸಮೀಕ್ಷೆ ಮಾಡಬೇಕು ಅನ್ನೋದು ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಕಲಬುರಗಿ ನಗರದಲ್ಲಿ ಸುಮಾರು 14 ಕೊಳಚೆ ಪ್ರದೇಶಗಳಲ್ಲಿ ಇದುವರೆಗೂ ಸರ್ಕಾರ 2 ವರ್ಷಗಳಿಂದ ಏನು ಹಕ್ಕುಪತ್ರಗಳು ವಿತರಣೆ ಮಾಡ್ತಾ ಇದೆ, ಆ ಹಕ್ಕುಪತ್ರಗಳನ್ನು ಈ 14 ಕೊಳಚೆ ಪ್ರದೇಶಗಳಲ್ಲಿ ವಿತರಣೆ ಮಾಡ್ತಾ ಇಲ್ಲ. ಕಾರಣ ಕೇಳಿದ್ರೆ ಅವುಗಳು ಖಾಸಗಿ ಪ್ರದೇಶದಲ್ಲಿವೆ ಅಂತ ಹೇಳ್ತಾರೆ. ಆದರೆ ನಾವು ಕೇಳ್ತಕ್ಕಂಥದ್ದು ಸುಮಾರು 25ರಿಂದ 30 ವರ್ಷಗಳು ಆ ಸ್ಲಮ್ಗಳು ಅಸ್ತಿತ್ವಕ್ಕೆ ಬಂದಾದ ನಂತರ ಸರ್ಕಾರನೇ ಆ ಒಂದು ಕೊಳಚೆ ಪ್ರದೇಶಗಳಿಗೆ ಅಲ್ಲಿರ್ತಕ್ಕಂಥ ಜನರಿಗೆ ಮನೆಯನ್ನು ಸಹಿತ ಅವರೇ ಕಟ್ಕೊಟ್ಟಿದ್ದಾರೆ. ಮತ್ತು ಮನೆ ಕಟ್ಕೊಟ್ಟು ಅವರಿಗೆ ಮಾಲೀಕತ್ವ ಕೊಡ್ರಿ ಅಂತಂದಾಗ ಅದು ಖಾಸಗಿ ಪ್ರದೇಶ ಅಂತ ಹೇಳ್ತಾರೆ. ಮತ್ತು ಮೂಲ ಸೌಕರ್ಯನೂ ಸಹಿತ ಒದಗಿಸ್ಕೊಟ್ಟಿದೆ ಅದು. ಅದಕ್ಕೆ ಯಾರು ನೀವು ಮನೆ ಕಟ್ಕೊಟ್ರಿ ಅವ್ರಿಗೆ ಮಾಲೀಕತ್ವ ಕೊಡ್ರಿ ಅಂತ ಅನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಇರ್ತಕ್ಕಂಥದ್ದು. ಇದ್ರ ಜೊತೆಗೇ ಈಗಾಗಲೇ ಸರ್ಕಾರ ಏನು ಹಕ್ಕುಪತ್ರಗಳು ಕೊಡ್ತಾ ಇದೆ ಸುಮಾರು 2 ವರ್ಷಗಳಿಂದ, ಆ 2 ವರ್ಷಗಳ ಹಕ್ಕುಪತ್ರ ಕೊಡಲಿಕ್ಕೆ 2,000 ರೂಪಾಯಿ ತೊಗೋತಾ ಇದ್ದಾರೆ ಮತ್ತು 4,000 ರೂಪಾಯಿ ತೊಗೋತಾ ಇದ್ದಾರೆ. ಆದರೆ ಅದು ಆ ಹಕ್ಕುಪತ್ರ ಪಡೆದಾದ ನಂತರ ಖಾತಾ ಮಾಡ್ಕೋಬೇಕಾದ್ರೆ ಸುಮಾರು 6-7 ರೂಪಾಯಿ ಹೋಗ್ತಾ ಇದೆ ಮತ್ತು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಸುಮಾರು 7-8 ರೂಪಾಯಿ ಹೋಗ್ತಾ ಇದೆ. ಅದ್ರ ಮನಿ ಮಾಲೀಕತ್ವ ಅಥವಾ ಜಾಗದ ಹಕ್ಕುಪತ್ರ ಕೊಡಲಿಕ್ಕೆ 2,000 ರೂಪಾಯಿ 4,000 ರೂಪಾಯಿ ಕೊಟ್ಟಾಗ ಮತ್ತು ಇತರ ಖರ್ಚುಗಳು ಯಾಕೆ ಹೆಚ್ಚಿಗೆ ಬೇಕು ಅಂತ ಅನ್ನೋದು ನಮ್ಮದೊಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ಏನದ ಹಕ್ಕುಪತ್ರ ಎಷ್ಟು ಪವರ್ ಪಡಿತಾ ಇದ್ದಾರೆ ಅಷ್ಟೇ ತಾವು ತೆಗೆದುಕೊಳ್ಬೇಕು ಅಂತ ಅನ್ನೋದು ಒಂದು. ಇದ್ರ ಜೊತೆಗೆ ನಾವು ಈಗಾಗಲೇ ನಗರದಲ್ಲಿ ಏನು ಗುರುತನ್ನು ಮಾಡಿದ್ವಿ, ಐಡೆಂಟಿಫಿಕೇಷನ್ ಏನು ಮಾಡಿದ್ವಿ, ಬೇರೆ ಬೇರೆ ನಗರದ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಜನರಿದ್ದಾರೆ ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಆ ಒಂದು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶೇಷ ವರ್ಗದವರು ಅಂಥೇಳಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 2014-15ನೇ ಸಾಲಿನಲ್ಲಿ ವಿಶೇಷ ವರ್ಗದವರಿಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು 10,000 ಮನೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು ಅವರು. ಆದರೆ 2ನೇ ಬಾರಿಗೆ ಅವರು ಸರ್ಕಾರ ಬಂದಾದ ನಂತರ ಆ ಪ್ರತಿ ಜಿಲ್ಲೆಯಲ್ಲಿ ವಿಶೇಷ ವರ್ಗದವರಿಗೆ, ವಿಶೇಷವಾಗಿ ನಾವು ಕಲಬುರಗಿ ಜಿಲ್ಲೆಯನ್ನು ಮಾತಾಡಬೇಕಾದ್ರೆ 10,000 ಮನೆಗಳು ಇದುವರೆಗೂ ನಿರ್ಮಾಣ ಆಗಿಲ್ಲ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆ ವಿಶೇಷ ವರ್ಗದವರು ಏನು ತಾವು ಗುರುತು ಮಾಡಿದಿರಿ, ವಿಧವೆಯರಿದ್ದಾರೆ, ಲೈಂಗಿಕ ಅಲ್ಪಸಂಖ್ಯಾತರಿದ್ದಾರೆ ಮತ್ತು ಕರಕುಶಲ ಕರ್ಮಿಗಳಿದ್ದಾರೆ, ಸಣ್ಣಲ್ಲಿ ವಾಸ ಮಾಡತಕ್ಕಂಥ ಕಡು ಬಡವರಿದ್ದಾರೆ, ಅವರಿಗೆ ತಾವು ಪ್ರತ್ಯೇಕವಾದಂಥ ಒಂದು ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಏನದ ನಾವು ಈ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಸ್ಲಮ್ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಕಲಬುರಗಿ ನಗರದ ಸುಮಾರು 54 ಕೊಳಚೆ ಪ್ರದೇಶಗಳಲ್ಲಿ ಇರತಕ್ಕಂಥ ನಮ್ಮ ಸಮಿತಿ ಏನಿದೆ, ಸುಮಾರು 25ರಿಂದ 26 ಕಡೆ ನಮ್ಮ ಸ್ಥಳೀಯ ಸಮಿತಿ ಇದೆ. ಆ ಸಮಿತಿಯಲ್ಲಿರ್ತಕ್ಕಂಥ ಒಂದು 5ರಿಂದ 10 ಜನ ಮಾತ್ರ ನಾವು ಅಲ್ಲಿ ಕರೆದು ಈ ಒಂದು ಬಾಡಿಗೆದಾರರ, ನಿವೇಶನದಾರರು, ವಸತಿ ರೈತರು ಏನಿದ್ದಾರೆ ಇವರ ಒಂದು ಸಮೀಕ್ಷೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋ ಸಲುವಾಗಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಕರ್ನಾಟಕದಾದ್ಯಂತ ಸ್ಲಮ್ ಜನರ ಸಂಘಟನೆ ಕರ್ನಾಟಕದ ವತಿಯಿಂದ ಸುಮಾರು 15 ಜಿಲ್ಲೆಗಳಿಂದ ಪ್ರತಿನಿಧಿಗಳು, ಒಂದು 3ರಿಂದ 4 ಜನ ಪ್ರತಿನಿಧಿಗಳು ಪ್ರತಿ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಇದು ನಮಗೆ ಕಲಬುರಗಿ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 15 ಜಿಲ್ಲೆಗಳಲ್ಲಿಯೂ ಸಹಿತ ಈ ಒಂದು ಚಳವಳಿಯನ್ನು ನಾವು ಮಾಡಬೇಕು ಅಂತಕ್ಕನ್ನೋದು, ಬಾಡಿಗೆದಾರರ ಸಮೀಕ್ಷೆ ಮಾಡಬೇಕು ಮತ್ತು ಅದು ನಿಖರವಾದಂಥ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಸ್ಥಳೀಯ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರತಿನಿಧಿಗಳ ಸಮ್ಮೇಳನದ ಒಟ್ಟಾರೆ ಇರ್ತಕ್ಕಂಥ ಅಂಶ ಸರ್. ನನ್ನ ಹೆಸರು ಅಲ್ಲಮ್ಮ ಪ್ರಭು ನಿಂಬರ್ಗ, ಅಧ್ಯಕ್ಷರು ಸ್ಲಮ್ ಜನರ ಸಂಘಟನೆ ಕಲಬುರಗಿ ಜಿಲ್ಲಾ ಸಮಿತಿ.